ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ವೀಕ್ಷಕರೇ, ಇದು ಕುಂಭರಾಶಿಯ ಮಾಸ ಭವಿಷ್ಯ ಅಕ್ಟೋಬರ್ ತಿಂಗಳದು. ಇಲ್ಲಿ ವಿಶೇಷವಾಗಿ ಶನಿಯ ಸಾಡೆಸಾತಿಯ ಪ್ರಭಾವ ಮುಂದುವರಿತಾ ಇದೆ. ಆದರೆ ಗುರು ಪಂಚಮ ಸ್ಥಾನದಲ್ಲಿ ಶುಭಕರನಾಗಿ ನಿಮಗೆ ಒಂದಷ್ಟು ಬಲವನ್ನು ಖಂಡಿತವಾಗಿಯೂ ಕೊಡ್ತಾನೆ. ಇನ್ನೂ ಅನೇಕ ವಿಷಯವನ್ನು ಪ್ರತಿಯೊಂದು ಸ್ಥಾನದ ಒಂದು ಯಾವ ರೀತಿಯಾಗಿ ನಿಮಗೆ ಇರುತ್ತೆ ಅಂತ ಅನ್ನೋದನ್ನು ನೋಡ್ಕೊಳ್ತೇವೆ. ಈ ಸ್ಥಾನದಲ್ಲಿರುವಂತಹ ಗ್ರಹಗಳು, ಈ ಸ್ಥಾನದ ಅಧಿಪತಿ ಇರುವಂತಹ ಗ್ರಹಗಳ ಸ್ಥಿತಿ ಯಾವ ರೀತಿಯಾಗಿದೆ, ಪ್ರತಿಯೊಂದು ಗ್ರಹ ಯಾವ ರೀತಿಯಾಗಿ ಶುಭ ಇದ್ದಾರೋ ಅಶುಭ ಇದ್ದಾರೋ ಇದೆಲ್ಲವನ್ನ ಕ್ಲಿಯರ್ ಆಗಿ ಇವತ್ತು ನಾವು ನೋಡ್ತೇವೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ. ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಡಿ, ಯೂಟ್ಯೂಬ್ನಲ್ಲಿ ದತ್ತ ಚೈತನ್ಯ ಫೌಂಡೇಶನ್ ಹೆಸರಿನಿಂದ ನಮ್ಮ ಚಾನಲ್ ಜ್ಯೋತಿಷ್ಯ ವಿಷಯ ಇರಬಹುದು, ವಾಸ್ತು ವಿಷಯ ಇರಬಹುದು, ಅಥವಾ ನಿಮಗೆ ಕುಜದೋಷದಲ್ಲಿ ಏನಾದರೂ ಸಂದೇಹ ಇತ್ತು ಅಂತಂದರೆ, ಇನ್ನು ಕುಂಭ ವಿವಾಹದ ವಿಷಯದಲ್ಲಿ ಏನಾದರೂ ಪ್ರಶ್ನೆ ಇತ್ತು ಅಂತಂದರೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ವಿಡಿಯೋ ಮುಖಾಂತರ ಕೊಟ್ಟಿದ್ದೇನೆ. ಅದೆಲ್ಲವನ್ನು ನೀವು ಗಮನಿಸಿ. ಇನ್ನು ಆಯದ ವಿಷಯದಲ್ಲಿ ಅಂದ್ಕೊಳ್ಳಿ, ಅಂದರೆ ಮನೆ ಕಟ್ಟುವಂಥ ವಿಷಯದಲ್ಲಿ ಅಲ್ಲೂ ಕೂಡ ನಿಮಗೆ ಎದುರಾಗುವಂಥ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂತಂದರೂ ಕೂಡ ಅದನ್ನು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೊಳ್ಬೇಕು, ಇದೆಲ್ಲವನ್ನು ಕೂಡ ನಾನು ಆ ವಿಡಿಯೋಗಳಲ್ಲಿ ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅದೆಲ್ಲವನ್ನು ನೋಡಿ ಖಂಡಿತವಾಗಿ ನಿಮಗೆ ಉಪಯೋಗ ಆಗುತ್ತೆ. ಇವತ್ತು ನೋಡಿ ನಾವು ಕುಂಭರಾಶಿಯ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಇದು ಕುಂಭರಾಶಿಯ ಸ್ಥಾನ ಅಂತ ನಾವು ಹೇಳ್ತೇವೆ. ನೋಡಿ, ಕುಂಭರಾಶಿಯಲ್ಲೇ ರಾಹು ಮುಂದುವರಿತಾ ಇದ್ದಾನೆ. ನೋಡಿ, ರಾಹು ಅಶುಭ ಫಲವನ್ನು ಕೊಡ್ತಾನೆ ಅಂತ ತೋರಿಸ್ತಾ ಇದೆ. ಇದು ಶರೀರ ಮನಸ್ಸಿಗೆ ಸಂಬಂಧಪಟ್ಟಂತಹ ಸ್ಥಾನ. ಹಾಗಾಗಿ ನೋಡಿ, ಸ್ವಲ್ಪ ನಿಮಗೆ ಕೆಲವೊಂದು ವಿಷಯಗಳಿಂದ ಯಾವಾಗಲೂ ಮನಸ್ತಾಪ ಅಂತ ಅನ್ನೋದು ಮುಂದುವರಿತಾ ಇರುತ್ತೆ. ಅದಕ್ಕೆ ಎರಡು ಕಾರಣ. ಒಂದು ಶನಿಯ ಸ್ಥಿತಿ, ರಾಹು ಸ್ಥಿತಿ. ಸ್ವಲ್ಪ ನೀವು ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳೋದು ತುಂಬ ಮುಖ್ಯ. ಅದರಿಂದ ನಿಮ್ಮ ಶರೀರದ ಮೇಲೆ ಪರಿಣಾಮ ಆಗ್ತಾ ಇದೆ. ರಕ್ತದ ಒತ್ತಡ ಜಾಸ್ತಿ ಆಗ್ತಾ ಇದೆ, ಗೊತ್ತಾಯ್ತಾ? ಆಮೇಲೆ ಶನಿಯ ಒಂದು ಪ್ರಭಾವದಿಂದ ನೋಡಿ ನಿಶಕ್ತಿಯನ್ನು ನೀವು ಕಾಣ್ತೀರಾ. ಉದರ ಬಾಧೆ ವಿಶೇಷವಾಗಿ ನಿಮಗೆ ಕಾಣಿಸುತ್ತೆ. ಇದು ರಾಹು ಮತ್ತು ಶನಿಯ ಪ್ರಭಾವ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಅದಂದರೆ ಕೇರ್ಲೆಸ್ ಮಾಡಬೇಡಿ. ಬೇಕಾದಂಥ ಔಷಧೋಪಚಾರಗಳನ್ನು ತೆಗೆದುಕೊಳ್ಳಿ. ಆದಷ್ಟು ಬೇಗ ನೀವು ವೈದ್ಯರನ್ನು ಸಂಪರ್ಕಿಸಿ. ಆದರೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಅಂತಂದರೆ ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಅದು ನಿಮಗೆ ಒಳ್ಳೆಯ ಲಾಭವನ್ನು ಕೊಡುತ್ತೆ. ಮನಸ್ಸು ಮತ್ತು ಶರೀರಕ್ಕೆ ಸಂಬಂಧಪಟ್ಟಂತೆ ರಾಹು ಮತ್ತು ಶನಿಯ ಪ್ರಭಾವ ಇರೋದ್ರಿಂದ ಸ್ವಲ್ಪ ಮೇಲಿಂದ ಮೇಲೆ ಡಿಸ್ಟರ್ಬೆನ್ಸ್ ಇದೆ ಈ ಸ್ಥಾನ. ಎರಡನೇ ಸ್ಥಾನ ಕೂಡ ಇದು ಧನಸ್ಥಾನ ಅಂತ ಹೇಳ್ಬೋದು, ವಾಚಾಸ್ಥಾನ ಅಂತ ಕೂಡ ಹೇಳ್ಬೋದು, ಅಂದರೆ ಮಾತು ಅಂತ ಹೇಳ್ಬೋದು. ಈ ಸ್ಥಾನ ಕೂಡ ನಿಮಗೆ ವಿಶೇಷವಾಗಿ ಫಲವನ್ನು ಕೊಡೋದಿಲ್ಲ. ಇದರ ಅಧಿಪತಿ ಶುಕ್ರನಾಗಿದ್ದಾನೆ. ಶುಕ್ರ ಸ್ವಲ್ಪ ಮಟ್ಟಿಗೆ ಅಶುಭನಾಗಿದ್ದು ಮುಂದೆ ಕನ್ಯಾ ರಾಶಿಗೆ ಬಂದಾಗ ಸ್ವಲ್ಪ ಒಳ್ಳೆಯ ಫಲವನ್ನು ಶುಕ್ರ ಕೊಡ್ತಾನೆ. ಅಂತಂದರೆ ಸುಮಾರು 9ನೇ ತಾರೀಕಿನ ನಂತರನೇ ಶುಕ್ರ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಬರ್ತಾ ಇದ್ದಾನೆ. ಶುಕ್ರ ಚೆನ್ನಾಗಿದ್ದಾನೆ, ಗುರು ಕೂಡ ಚೆನ್ನಾಗಿದ್ದಾನೆ. ಪರವಾಗಿಲ್ಲ, ನಿಮಗೆ ಗೊತ್ತಾಯ್ತಾ? ಆರ್ಥಿಕ ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ನಿಮಗೇನು ತೊಂದರೆ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ನೀವು ಒಂದು ಬ್ಯಾಲೆನ್ಸ್ನಲ್ಲಿ ಇರ್ತೀರ, ಸ್ಟೇಬಲ್ ಆಗಿರ್ತೀರ. ಅಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಸ್ವಲ್ಪ ಶುಕ್ರ ಶುಭನಾಗಿರೋದ್ರಿಂದ ಖರ್ಚಿನ ಕಡೆಗೆ ಗಮನ ಇಟ್ಟುಕೊಂಡು ಆ ಬ್ಯಾಲೆನ್ಸ್ ಬಿಗಡಾಯಿಸಿದಂತೆ ನೀವು ನೋಡ್ಕೊಳ್ಳೋದು ಒಳ್ಳೆಯದು. ಇನ್ನು ತೃತೀಯ ಸ್ಥಾನ ಅಂತಂದರೆ ಮೇಷರಾಶಿ ತೋರಿಸ್ತಾ ಇದೆ. ತೃತೀಯ ಸ್ಥಾನ ಇದು ನಿಮ್ಮ ಪರಾಕ್ರಮ ಅಂತಂದರೆ ನಿಮ್ಮ ಕಾನ್ಫಿಡೆನ್ಸ್ ಸ್ಥಾನ ಅಂತ ಹೇಳ್ಬೋದು. ಆಮೇಲೆ ನಿಮ್ಮ ಬಂಧುಗಳ ಸ್ಥಾನ, ಮಿತ್ರ ಸ್ಥಾನ ಅಂತ ಹೇಳ್ಬೋದು. ಇದರ ಅಧಿಪತಿ ನೋಡಿ ಮೇಷರಾಶಿಯ ಅಧಿಪತಿ ಕುಜನಾಗಿದ್ದಾನೆ. ಕುಜ ಕೂಡ ವಿಶೇಷವಾಗಿ ನಿಮಗೆ, ಯಾಕೆಂದರೆ 9ನೇ ಮನೆಯಲ್ಲಿ ಮುಂದುವರಿದಾಗ ಕುಜ ಒಳ್ಳೆಯ ಲಾಭವನ್ನಂತೂ ಕೊಡೋದಿಲ್ಲ. ಈ ವಿಷಯದಲ್ಲೂ ಕೂಡ ಸ್ವಲ್ಪ ನಿಮಗೆ ತೊಂದರೆ ಖಂಡಿತವಾಗಿಯೂ ಇರುತ್ತೆ. ಸ್ವಲ್ಪ ಯಾವುದೇ ವಿಷಯದಲ್ಲಿ ಓವರ್ ಕಾನ್ಫಿಡೆನ್ಸ್ ಆಗಿ ಹೋಗಬೇಡಿ, ಅಥವಾ ಯಾವುದಕ್ಕೂ ಬೇಗನೆ ನೀವೇನಪ್ಪ ಅಂತಂದರೆ ನಿಮ್ಮ ಒಂದು ಮನಸ್ಸಿನ ಶಕ್ತಿಯನ್ನು ಕಳ್ಕೊಳ್ಬೇಡಿ. ಸ್ವಲ್ಪ ಸ್ಟೇಬಲ್ ಆಗಿ ಇದ್ಕೊಂಡು, ಯಾಕೆಂದರೆ ಇದು ಎರಡು ವಿಷಯದೂ ಕೂಡ ಡಿಸ್ಟರ್ಬೆನ್ಸ್ ಇಲ್ಲ ಆಗುತ್ತೆ ನಿಮಗೆ. ಅದರಂತೆ ನಿಮ್ಮ ಬಂಧು ಮಿತ್ರರಾಗಲಿ, ಅಥವಾ ಅಣ್ಣ ತಮ್ಮಂದರಾಗಲಿ, ಅಥವಾ ನಿಮ್ಮ ಉದ್ಯೋಗ ಸ್ಥಾನದಲ್ಲಿರುವಂಥವರಾಗಲಿ, ನಿಮ್ಮ ಸಮೀಪದವರು, ಅವರಿಂದ ಏನನ್ನೂ ಅಪೇಕ್ಷೆ ಮಾಡ್ಕೊಳ್ಬೇಡಿ. ನಿಮಗೆ ಖಂಡಿತವಾಗಿಯೂ ಸಹಕಾರವಂತೂ ಸಿಗೋದಿಲ್ಲ. ಆ ಅಪೇಕ್ಷೆಯನ್ನೇ ಬಿಟ್ಟುಬಿಟ್ಟು ನೀವು ಮುಂದುವರೆದಿದ್ದಾದರೆ ನಿಮಗೆ ಪ್ರೆಷರ್ ಜಾಸ್ತಿ ಆಗೋದಿಲ್ಲ. ಚತುರ್ಥ ಸ್ಥಾನ ನೋಡಿ ಸುಖ ಸ್ಥಾನ ಅಂತ ಹೇಳ್ತೀವಿ, ವಾಹನ ಸ್ಥಾನ, ಅಥವಾ ನಿಮ್ಮ ಈ ನಾವು ರಿಯಲ್ ಎಸ್ಟೇಟ್ ಅಂತಂದರೆ ಮನೆ, ನಿವೇಶನ, ಇಂಥ ವಿಷಯಕ್ಕೆ ಸಂಬಂಧಪಟ್ಟಂಥ ಚಿಂತನೆಯನ್ನು ನಾವು ಈ ಸ್ಥಾನದಿಂದ ಮಾಡ್ತೇವೆ. ಇದರ ಅಧಿಪತಿ ಶುಕ್ರನಾಗಿದ್ದಾನೆ. ವೃಷಭ ತುಲ ಶುಕ್ರನಾಗಿದ್ದಾನೆ. ನೋಡಿ, ಮೀನರಾಶಿ ಅಧಿಪತಿ ವೃಷಭ ತುಲ ಶುಕ್ರನಾಗಿದ್ದಾನೆ. ಶುಕ್ರ ಪರವಾಗಿಲ್ಲ ಅಂತ ಹೇಳ್ಬೋದು, ನಾನು ಆಗಲೇ ಹೇಳಿದೆ. ಆದರೂ ಕೂಡ ನೋಡಿ ಚತುರ್ಥ ಸ್ಥಾನಾಧಿಪತಿ ಶುಕ್ರನಾಗಿರೋದ್ರಿಂದ ಮಿಶ್ರ ಫಲವನ್ನು ನಿಮಗೆ ಕಾಣಿಸುತ್ತೆ. ಗುರು ಚೆನ್ನಾಗಿದ್ದಾನೆ. ಸ್ವಲ್ಪ ಈ ಎಲ್ಲ ಖರೀದಿಗಳು ಖಂಡಿತವಾಗಿ ಮುಂದುವರಿಯುತ್ತೆ. ಅಂದರೆ
ನೀವು ವಾಹನಾದಿಗಳನ್ನು ಖರೀದಿ ಮಾಡ್ಬೋದು, ಅಥವಾ ನೀವು ಎಸ್ಟೇಟ್ ಅಂತ ಹೇಳ್ತೀವಿ ನಾವೆಲ್ಲ, ಸ್ಥಿರಾಸ್ತಿಗಳ ಬಗ್ಗೆ ನೀವು ವಿಶೇಷವಾಗಿ ಒತ್ತನ್ನು ಕೊಡ್ತೀರ, ಆ ಖರೀದಿ ಕೂಡ ಆಗುತ್ತೆ. ಇನ್ನು ಪಂಚಮ ಸ್ಥಾನವನ್ನು ವಿಚಾರ ಮಾಡಿದಾಗ ಪಂಚಮದಲ್ಲಿ ಗುರು ಇದ್ದಾನೆ, ಪಂಚಮ ಸ್ಥಾನದ ಅಧಿಪತಿ ಬುಧನಾಗಿದ್ದಾನೆ. ಬುಧ ಕೂಡ ವಿಶೇಷವಾಗಿ ಬಲವನ್ನು ಕೊಡದೇ ಇದ್ದರೂ ಕೂಡ ಗುರು ಪಂಚಮದಲ್ಲಿ ಮುಂದುವರಿಯೋದರಿಂದ ಒಂದು ಸಂತಾನಕ್ಕೆ ಸಂಬಂಧಪಟ್ಟಂತಹ ಒಂದು ಲಾಭ ನಿಮಗೆ ಖಂಡಿತವಾಗುತ್ತೆ ಮದುವೆ ಆದವರಿಗೆ, ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಅನುಕೂಲತೆ ಖಂಡಿತವಾಗಿಯೂ ಸಿಗುತ್ತೆ. ನೀವು ಯಾವುದಾದ್ರೂ ಒಂದು ವಿಶೇಷವಾಗಿ ಎಕ್ಸಾಮ್ಗಳಲ್ಲಿ ಅಟೆಂಪ್ಟ್ ಮಾಡಿದಾಗ ನಿಮಗೆ ಇಲ್ಲಿ ಅನುಕೂಲ ಸಿಗುತ್ತೆ. ಗುರುಬಲ ಇರೋದರಿಂದ ನೋಡಿ, ನೆಕ್ಸ್ಟ್ ಇಯರ್ ನಿಮಗೆ ಮೇವರೆಗೆ ಗುರುಬಲ ಇರೋದರಿಂದ ವಿಶೇಷವಾದ ಮಹತ್ವದ ಒಂದು ಪರೀಕ್ಷೆಗಳಲ್ಲಿ ನಿಮಗೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತೆ. ಷಷ್ಠ ಸ್ಥಾನದ ಚಿಂತನೆಯನ್ನು ಮಾಡ್ತೇವೆ. ಇಲ್ಲಿ ಕರ್ಕರಾಶಿ ತೋರಿಸ್ತಾ ಇದೆ, ಕರ್ಕರಾಶಿಯ ಅಧಿಪತಿ ಚಂದ್ರನಾಗಿದ್ದಾನೆ. ಸೊ ಸ್ವಲ್ಪ ದಿವಸದ ಮೇಲೆ ಷಷ್ಠದಲ್ಲೂ ಕೂಡ ಗುರು ಭ್ರಮಣವನ್ನು ಮಾಡ್ತಾ ಇದ್ದಾನೆ. ಇದು ರಿಪುಸ್ಥಾನ ಅಂತ ಹೇಳ್ಬೋದು, ರೋಗಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ಸ್ವಲ್ಪ ಈಗಂತೂ ಆ ಡಿಸ್ಟರ್ಬೆನ್ಸ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸ್ವಲ್ಪ ಚಂದ್ರ ಕೂಡ ಇರೋದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಯಾವಾಗಲೂ ಇರುತ್ತೆ. ಇದು ನಿಮಗೆ ಮನಸ್ಸಿನ ಮೇಲೂ ಪ್ರಭಾವ ಮತ್ತು ಶರೀರದ ಮೇಲೂ ಪ್ರಭಾವವನ್ನು ತೋರಿಸುತ್ತೆ. ಮಹತ್ವದ ಸ್ಥಾನ ಅಂತಂದರೆ ಸಪ್ತಮ ಸ್ಥಾನ ಅಂತ ನಾವು ಹೇಳ್ತೇವೆ. ಅಧಿಪತಿ ರವಿಯಾಗಿ ಅಷ್ಟಮದಲ್ಲಿದ್ದಾನೆ. ರವಿ ನಿಮಗೆ ಅನುಕೂಲಕರನಾಗಿಲ್ಲ. ವಿಶೇಷವಾಗಿ ನೋಡಿ, ರವಿ ಒಂದು ಉದ್ಯೋಗಕ್ಕೆ ಕಾರಕ, ಆರೋಗ್ಯಕ್ಕೆ ಕಾರಕನಾದಂಥ ರವಿ ನಿಮಗೆ ಅನುಕೂಲತೆ ಕೊಡ್ತಾ ಇಲ್ಲ. ಅವನು ಸಪ್ತಮಾಧಿಪತಿಯೂ ಕೂಡ ಇರೋದರಿಂದ ನೋಡಿ, ಸಪ್ತಮಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಶುಕ್ರ ಸಪ್ತಮದಲ್ಲಿದ್ದಾನೆ. ಶುಕ್ರ ಒಳ್ಳೆಯ ಫಲವನ್ನು ಕೊಡ್ತಾನೆ, ಗೊತ್ತಾಯ್ತಾ. ಆದರೂ ಕೂಡ ಇಲ್ಲಿ ನೀವು ಮಿಶ್ರ ಫಲವನ್ನು ಕಾಣ್ತೀರಾ, ಯಾಕೆಂದರೆ ಸಪ್ತಮದಲ್ಲಿ ಕೇತು ಕೂಡ ನಿಂತ್ಕೊಂಡಿದ್ದಾನೆ. ಅನಾವಶ್ಯಕವಾದಂಥ ದಾಂಪತ್ಯ ಜೀವನದಲ್ಲಿ ವಾದ ವಿವಾದಗಳು ಮುಂದುವರಿಯುತ್ತೆ, ಹೌದಾ. ಅದಕ್ಕಾಗಿ ಆ ವಿಷಯದಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಿಕೊಂಡು ಅವುಗಳನ್ನು ಸಾಲ್ವ್ ಮಾಡಿಕೊಳ್ಳ್ರಿ. ಆದರೆ ಇನ್ನೂ ಒಂದು ಅಂತಂದರೆ ವಿವಾಹ ಯೋಗ ಖಂಡಿತವಾಗಿಯೂ ಇರುತ್ತೆ ನಿಮಗೆ, ಯಾಕೆಂದರೆ ಗುರು ಪಂಚಮದಲ್ಲಿರೋದರಿಂದ ನಿಮಗೆ ವಿವಾಹ ಯೋಗ ಮುಂದುವರಿಯುತ್ತೆ. ಅದನ್ನು ಖಂಡಿತವಾಗಿಯೂ ನಿಮಗೆ ಅನುಕೂಲ ಇದೆ. ಇನ್ನು ನಾವು ಅಷ್ಟಮ ಸ್ಥಾನದ ವಿಚಾರವನ್ನು ಮಾಡಿದಾಗ ಕನ್ಯಾ ರಾಶಿ ತೋರಿಸ್ತಾ ಇದೆ, ಅದರ ಅಧಿಪತಿ ಬುಧ. ಈ ಅಷ್ಟಮ ಸ್ಥಾನ ಅಂತಂದರೆ ಆಯುಷ್ಯ ಸ್ಥಾನ ಅಂತ ಹೇಳ್ತೀವಿ ನಾವು. ಅದರ ಅಧಿಪತಿ ಬುಧ ಇರೋದರಿಂದ ಅದು ಒಂದೇ ವಿಷಯ ಅಂತಲ್ಲ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸ್ಥಾನ ಅಂತ ಕೂಡ ನಾವು ಹೇಳಬಹುದು. ಇದರಲ್ಲಿ ವಿಶೇಷವಾಗಿ ಯಾವುದೇ ರೀತಿ ನಿಮಗೆ ತೊಂದರೆ ಖಂಡಿತವಾಗಿಯೂ ಕಾಣಿಸ್ತಾ ಇಲ್ಲ. ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ, ಯಾವುದೇ ತೊಂದರೆ ಇಲ್ಲ. ಇನ್ನು ಭಾಗ್ಯಸ್ಥಾನ ನೋಡಿ, ಭಾಗ್ಯಸ್ಥಾನದಲ್ಲಿ ಕುಜ ಮತ್ತು ಬುಧ ಇದ್ದಾರೆ. ಹೇಳಿದ್ನಲ್ಲ ನಾನಾಗಲೇ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋದು, ಆಗುವಂಥ ಕೆಲಸ ಮಧ್ಯದಲ್ಲಿ ನಿಂತುಕೊಳ್ಳೋದು, ಸುಮ್ಮನೆ ಯಾರಾದರೂ ಬಂದು ತೊಂದರೆ ಕೊಡೋದು, ಇದೆಲ್ಲವೂ ಇಲ್ಲಿ ನಿಮಗೆ ಆಗುವಂಥ ಸಾಧ್ಯತೆ. ತುಲಾ ರಾಶಿ ಅಂದರೆ ಇದರ ಅಧಿಪತಿ ಕೂಡ ಶುಕ್ರ ಇದ್ದಾನೆ. ಶುಕ್ರ ಸಂಬಂಧ ಬಂದಾಗ ಕೆಲವೊಂದಷ್ಟು ಸಮಸ್ಯೆಗಳು ಉಂಟಾದರೂ ಕೂಡ ಆ ಸಮಸ್ಯೆಗಳು ನಿಮಗೆ ಖಂಡಿತವಾಗಿಯೂ ಸಾಲ್ವ್ ಆಗುತ್ತೆ. ವಿಶೇಷವಾಗಿ ನೋಡಿ, ದಶಮ ಸ್ಥಾನ ಅಂತಂದರೆ ಕರ್ಮಸ್ಥಾನ ಅಂತ ನಾವು ಹೇಳ್ತೇವೆ. ಉದ್ಯೋಗ, ನಿಮ್ಮ ನೌಕರಿ, ಇದೆಲ್ಲಕ್ಕೂ ಸಂಬಂಧಪಟ್ಟಂಥ ಚಿಂತನೆಯನ್ನು ನಾವು ಇಲ್ಲಿಂದ ಮಾಡ್ತೇವೆ. ಇದರ ಅಧಿಪತಿ ಕುಜನಾಗಿದ್ದಾನೆ. ಸೊ ಇಲ್ಲೂ ಕೂಡ ನಿಮಗೆ ಸ್ವಲ್ಪ ಸಮಸ್ಯೆ ಇದೆ. ಆದರೂ ಕೂಡ ಪಂಚಮದ ಗುರುವಿನ ಪ್ರಭಾವ ಇರೋದರಿಂದ ಆ ಉದ್ಯೋಗ ಕ್ಷೇತ್ರದಲ್ಲೂ ಇದ್ದಂಥ ಒಂದಷ್ಟು ಸಮಸ್ಯೆಗಳನ್ನು ನೀವು ಖಂಡಿತವಾಗಿಯೂ ಸಾಲ್ವ್ ಮಾಡ್ಕೊಳ್ತೀರಿ. ಉದ್ಯೋಗದಲ್ಲಿ ಅನುಕೂಲತೆ ಮತ್ತು ಪ್ರಮೋಷನ್ ಖಂಡಿತವಾಗಿಯೂ ಸಿಗುತ್ತೆ, ಕುಜ ಅನುಕೂಲತೆ ಮಾಡದೇ ಇದ್ದರೂ ಕೂಡ. ಇನ್ನು ಲಾಭಸ್ಥಾನದ ಚಿಂತನೆಯನ್ನು ಮಾಡಿಕೊಂಡಾಗ ಇಲ್ಲಿ ಧನಸ್ಸು ರಾಶಿ ತೋರಿಸ್ತಾ ಇದೆ, ಅಧಿಪತಿ ಗುರು ಆಗಿದ್ದಾನೆ. ಇದು ಬಹಳ ಮಹತ್ವದ ಸ್ಥಾನ, ಲಾಭಸ್ಥಾನ ಅಂತ ಹೇಳ್ತೀವಿ ನಾವು. ಉದ್ಯೋಗ, ವ್ಯಾಪಾರ ಇಂಥ ಕ್ಷೇತ್ರದಲ್ಲಿ ನೋಡಿ, ಲಾಭ ನಮಗೆ ಬಹಳ ಮುಖ್ಯ. ಬರೀ ಅದಷ್ಟೇ ಅಲ್ಲ, ಯಾವುದೇ ಲಾಭವನ್ನು ನಾವು ಚಿಂತನೆ ಮಾಡಬೇಕು ಅಂತಂದರೆ ಈ ಸ್ಥಾನದಿಂದ ಮಾಡ್ತೇವೆ. ಇದರ ಅಧಿಪತಿ ನಿಮಗೆ ತುಂಬ ಅನುಕೂಲಕರನಾಗಿದ್ದಾನೆ. ವ್ಯಾಪಾರದಲ್ಲಿ ಯಶಸ್ಸು ಖಂಡಿತವಾಗಿ ಸಿಗುತ್ತೆ, ಲಾಭ ಜಾಸ್ತಿ ಸಿಗುತ್ತೆ. ಆಮೇಲೆ ಒಂದು ಚಿಂತನೆ ನಿಮಗೆ ಖಂಡಿತವಾಗಿರುತ್ತೆ, ಎಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಅನುಕೂಲತೆ ಇದೆ ಅನ್ನೋದನ್ನು ಸ್ಪಷ್ಟವಾದ ಚಿತ್ರಣ ಸಿಗೋದರಿಂದ ಈ ಸ್ಥಾನ ನಿಮಗೆ ತುಂಬ ಚೆನ್ನಾಗಿದೆ. ಇನ್ನು ವ್ಯಯಸ್ಥಾನ ಅಂತಂದರೆ ಮಕರ ರಾಶಿ ತೋರಿಸ್ತಾ ಇದೆ. ಅದರ ಅಧಿಪತಿ ಶನಿ ದ್ವಿತೀಯದಲ್ಲಿದ್ದಾನೆ, ಧನಸ್ಥಾನದಲ್ಲಿದ್ದಾನೆ. ಇದು ಒಂದು ಸ್ವಲ್ಪ ನೀವು ವಿಚಾರ ಮಾಡುವಂಥ ಜಾಗ. ಯಾಕೆಂದರೆ ವ್ಯಯ ಅಂತಂದರೆ ವ್ಯಯಕ್ಕೂ ಮತ್ತು ಧನಸ್ಥಾನಕ್ಕೂ ಸಂಬಂಧ ಬಂದಾಗ ನೋಡಿ, ಅನಾವಶ್ಯಕವಾಗಿ ನಾನು ಹೇಳಿದೆ ಆಗಲೇ, ಇಲ್ಲಿ ಶನಿ ಕೂಡ ಇರೋದರಿಂದ ಅನಾವಶ್ಯಕವಾದಂಥ ದುಡ್ಡು ಖರ್ಚಾಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಕಾಣಿಸುತ್ತೆ. ಎಲ್ಲೇ ಆಗಲಿ ಅನಾವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡಲಿಕ್ಕೆ ಹೋಗಬೇಡಿ, ಅದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಒಂದು ಮಾಸದಲ್ಲಿ ನೀವು ವಿಶೇಷವಾಗಿ ಶನಿಯ ಸ್ತೋತ್ರಾದಿಗಳನ್ನು ಹೇಳಿ ಆಂಜನೇಯ ದರ್ಶನವನ್ನು ಮಾಡಿಕೊಂಡಿದ್ದಾದರೆ ನಿಮ್ಮ ಎಲ್ಲ ಪ್ರಾಬ್ಲಮ್ಗಳನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ.